ನಮಸ್ಕಾರ ಸ್ನೇಹಿತರೆ. ಈಗ ಹವಾಮಾನ ಇಲಾಖೆ ಸೈಕ್ಲೋನ್ ಮಳೆಯಿಂದ ಕೆಲವು ಎಚ್ಚರಿಕೆಗಳನ್ನು ತಿಳಿಸಿದೆ. ಅಂದ್ರೆ ನಮ್ಮ ಗೌರ್ಮೆಂಟ್ ಕೆಲವು ಎಚ್ಚರಿಕೆಗಳನ್ನು ತಿಳಿಸಿದೆ. ಅವು ಯಾವ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಸೈಕ್ಲೋನ್ ದಿಕ್ಕು, ವೇಗ ಮತ್ತು ಸಮುದ್ರದ ಅಲೆಗಳನ್ನು ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದೆ. ಮತ್ತೆ ತೀವ್ರ ಮಳೆ, ಹೆವಿ ರೈನ್ ಫಾಲ್ ಅನ್ನು ಎಚ್ಚರಿಕೆ ಕೊಟ್ಟಿದೆ. ಮತ್ತೆ ಈ ಮೀನುಗಾರರು ಇರ್ತಾರಲ್ಲ, ಅವರು ಪ್ರದೇಶಕ್ಕೆ ಸಮುದ್ರಕ್ಕೆ ಇಳಿಬಾರ್ದು, ಸಮುದ್ರಕ್ಕೆ ಹೋಗ್ಬಾರ್ದು ಅಂತ ಮುನ್ಸೂಚನೆ ಕೊಟ್ಟಿದೆ. ಮತ್ತೆ ಎಲ್ಲಿಂದ ಬೋಟ್ಸ್ ಗಳು ಎಲ್ಲ ನಿಲ್ಸಾಕ್ಬೇಕು ಅಂತ ಮೊದಲೇ ಆರ್ಡರ್ ಕೊಟ್ಟಿದೆ. ಮತ್ತೆ ರಾಜ್ಯದ ಮೇಲೆ ಇವಕ್ಕೆ ರೆಡ್, ಯೆಲ್ಲೋ, ಆರೆಂಜ್ ಅಲರ್ಟ್ ಗಳನ್ನು ತಕ್ಷಣವೇ ಕೊಟ್ಟಿದೆ. ಮತ್ತೆ ಸ್ಥಳಾಂತರವಾಗಿ ಎಲ್ಲರೂ ಮನೆಯಲ್ಲೇ ಇರಬೇಕು. ಈ ಮಳೆಯಿಂದ ಬರ್ತಾ ಇರೋ km/h ಸ್ಪೀಡ್ ಆಗಿ ಬರ್ತಾ ಇದೆ. ಅದರಿಂದ ಎಲ್ಲರೂ ಸೈಕ್ಲೋನ್ ಮಳೆಯಿಂದ ಎಚ್ಚರಿಕೆಯಾಗಿ ಜಾಗೃತವಾದೆಯಿಂದ ಇರಬೇಕು ಅಂತ ಸರ್ಕಾರ ಹೇಳ್ತಾ ಇದೆ ಸ್ನೇಹಿತರೆ. ಇದರಿಂದ ಮತ್ತೆ ನಮ್ಮ ಪಕ್ಕದ ದೇಶವಾದ ಅಂದ್ರೆ ಶ್ರೀಲಂಕಾದಲ್ಲಿ ಈಗ ಲಂಕಾ ಪ್ರದೇಶ ಎಲ್ಲ ಫುಲ್ ಮುಳುಗೋಗ್ತಾ ಇದೆ. ಸೈಕ್ಲೋನ್ ಮಳೆ ಎಲ್ಲ ಕುಚ್ಚಿ ಹೋಗ್ತಾ ಇದೆ ಶ್ರೀಲಂಕಾ ಎಲ್ಲ ಇವಾಗ. ಅದರಿಂದ ಅಲ್ಲಿ ಭಾರಿ ಕಷ್ಟಗಳಾಗ್ಬಿಟ್ಟಿದೆ. ಅದರಿಂದ ನಮ್ಮ ನರೇಂದ್ರ ಮೋದಿ ಅವರು ಸಮೇತ ಹೇಳಿದ್ದಾರೆ, ನಮ್ಮ ಮಿತ್ರ ದೇಶಕ್ಕೆ ನಾವು ಸಹಾಯ ಮಾಡ್ತೀವಿ, ಅದರಿಂದ ಎಲ್ಲ ನಾವು ಸಹಾಯ ಮಾಡ್ತೀವಿ ಎಂದು ಟ್ವೀಟ್ ಸಮೇತ ಹಾಕಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಸಮೇತ ಕೆಲವು ಭಾಗಗಳಲ್ಲಿ ಅಲರ್ಟ್, ರೆಡ್ ಅಲರ್ಟ್ ಎಲ್ಲ ಇದೆ. ಎಕ್ಸಾಂಪಲ್ ಈ ತಮಿಳುನಾಡು, ಆಂಧ್ರ ಪ್ರದೇಶ ಆ ಸೈಡ್ ಎಲ್ಲ ಹವಾಮಾನ ಅಲ್ಲಿ ಸಮೇತ ರೆಡ್ ಅಲರ್ಟ್ ಕೊಟ್ಟಿದೆ. ಕೆಲವು ಕಡೆ ಈ ಶಾಲೆ ಕಾಲೇಜುಗಳು ಎಲ್ಲ ಇರ್ತಾವಲ್ಲ, ಅವ್ರ ಕಡೆ ಸಮೇತ ಕೆಲವು ರಜೆಗಳೆಲ್ಲ ಘೋಷಣೆ ಮಾಡ್ಬಿಟ್ಟಿದೆ ಈ ಸೈಕ್ಲೋ ಮಳೆಯಿಂದ. ಮುನ್ನೆಚ್ಚರಿಕೆಗಳಲ್ಲ, ಅದರಿಂದ ಕೆಲವು ಕಡೆ ಶಾಲಾ ಕಾಲೇಜುಗಳು, ಗೌರ್ಮೆಂಟ್ಗಳೆಲ್ಲ ರಜೆ ಕೊಟ್ಬಿಟ್ಟಿದೆ. ಕೆಲವುಗಳು ಈ ಸಮುದ್ರಕ್ಕೆ ಇಳಿಬಾರ್ದು ಅಂತ ಮೇನ್ ಆರ್ಡರ್ ಅದು. ಈ ಸಮಯದಲ್ಲಿ ಹವಾಮಾನ ಈ ಕಡೆಯಿಂದ ಅದೇನಾನ ಆಗ್ಬೋದು ಸಮುದ್ರದಲ್ಲಿ. ಅದರಿಂದ ಸರ್ಕಾರ ಮೊದಲೇ ಅವರಿಗೆ ಹೇಳಿದೆ ಸಮುದ್ರಕ್ಕೆ ಯಾರು ಇಳಿಬಾರ್ದು, ಮತ್ತೆ ಎಲ್ಲಾರು ಮನೆಯಿಂದ ಸುರಕ್ಷಿತವಾಗಿ ಇರ್ಬೇಕು, ಮನೆಯಿಂದ ಆಚೆಗೆ ಬರಬಾರ್ದು ಆ ರೀತಿ. ಸ್ನೇಹಿತರೆ, ಈ ಸರ್ಕಾರಕ್ಕೂ ಒಂದಷ್ಟು ಹೇಳಿವೆ, ಈ ಮನೆಯೊಳಗೆ ಉಳಿಯಿರಿ, ಬಾಗಿಲು ಕಿಟಕಿಗಳು ಬಿಗಿಯಾಗಿರಿ, ಮತ್ತೆ ಮೊಬೈಲ್ ಗಳನ್ನು ಫುಲ್ ಚಾರ್ಜ್ ಮಾಡಿ ಪವರ್ ಬ್ಯಾಕ್ ರೆಡಿ ಮಾಡ್ಕೊಂಡಿರ್ಬೇಕು. ನಾವು ಈ ಕೆಲವು ನಾವು ಮಳೆಯಿಂದ ಕೆಲವು ಬರ್ತಾವಲ್ಲ, ನಾವು ಸ್ವಲ್ಪ ಸಂರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಈ ಮೊಬೈಲ್ ಗಳನ್ನು ಯಾವ ಎಕ್ಸಾಂಪಲ್ ಈ ಪವರ್ ಬ್ಯಾಂಕ್ಗಳು ಏನಿದ್ರೆ ತಗೊಂಡು ಎಲ್ಲ ಫುಲ್ ಚಾರ್ಜ್ ಮಾಡ್ವಿ. ಯಾವ ಸಮಯದಲ್ಲಿ ಬೇಕಾದ್ರೂ ಕರೆಂಟ್ ಹೋಗ್ಬೋದು. ಯಾವ ಎಮರ್ಜೆನ್ಸಿ ಏನ್ ಫೋನ್ ಮಾಡ್ಬೇಕಾದ್ರೆ ಚಾರ್ಜಿಂಗ್ ಇರಲ್ಲ. ಸೊ ಪವರ್ ಬ್ಯಾಂಕ್ಗಳು ಏನಿದ್ರೆ ಚಾರ್ಜಿಂಗ್ ಮಾಡ್ಕೊಳ್ಳಿ. ಮತ್ತೆ ಮನೆಗಳಲ್ಲಿ ಎಲ್ಲ ಒಂಥರ ಚಾರ್ಜಿಂಗ್ ಎಲ್ಲ ಮೊಬೈಲ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ತುರ್ತು ಕಿಟ್ಟಿ ತಯಾರಿಸಿ ಮತ್ತು ಔಷಧಿ ಒಂಥರ ತುರ್ತು ಪಕಿಸ್ತೆ ಆಚೆಗೆ ಹೋಗಕ್ ಆಗಲ್ಲ ನೀವು ಫುಲ್ ಮಳೆಯಿಂದ. ಆದ್ರೆ ನಿಮ್ ಮನೇಲಿ ಫಸ್ಟ್ ಏಡ್ ಕಿಟ್ ಅಂತ ಇರ್ತೈತಲ್ಲ, ಅದರಿಂದ ಸ್ವಲ್ಪ ತಯಾರಿಸ್ಕೊಳ್ರಿ. ಇನ್ನು ಆಹಾರ ಅಂದ್ರೆ ಬಿಸ್ಕೆಟ್ಸ್, ಸುವರ್ಣ ಆಹಾರ, ಫಾಸ್ಟ್ ಫುಡ್, ಟಾರ್ಚ್, ಬ್ಯಾಟ್ರಿಗಳು ಎಲ್ಲ ಒಂಥರ ಚಾರ್ಜಿಂಗ್ ಇಟ್ಕೊಂಡು ಎಲ್ಲ ಇಟ್ಕೊಳ್ಳಿ. ಇನ್ನು ವಿದ್ಯುತ್ ಉಪಕರಣಗಳು ಆಫ್ ಮಾಡಿ ಮತ್ತು ಮುಖ್ಯ ಸ್ವಿಚ್ ಮೇನ್ ಗ್ಯಾಸ್ ಚೆಕ್ ಮಾಡ್ತಾ ಇರ್ರಿ. ಮತ್ತೆ ಕಡಲ ತೀರದ ನಿವಾಸಿಗಳು, ಮೀನುಗಾರಿಗೆ ತಕ್ಷಣ ನಿಲ್ಲಿಸಬೇಕು ಮತ್ತು ಅಧಿಕಾರಿಗಳ ಸೂಚನೆಗಳು ಅನುಸರಿಸಬೇಕು. ಅವ್ರ ಏನ್ ಹೇಳ್ತಾ ಇದ್ರೆ ನೀವೆಲ್ಲ ಮೀನುಗಾರ ಸೈಡ್ ಇರೋರೆಲ್ಲ ಅವ್ರು ಹೇಳ್ದಂಗೆ ಕೇಳ್ತಾ ಇರ್ಬೇಕು. ಇನ್ನು ಹುಡುಕಕ್ಕೆ ಹೋದರೆ ಹೋಗಬೇಡಿ. ನದಿಯ ತೀರ, ಸೇತುವೆ, ಅಂಡರ್ ಪಾಸ್ ಒಳಗೆ ಹತ್ತಿರ ಮಾತ್ರ ನೀವು ಹೋಗಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಇವು ಮೇನ್ ಈ ಸೈಕ್ಲೋನ್ ಮಳೆಯಿಂದ ಹೆಚ್ಚದಾಗಿ. ಮತ್ತೆ ಈ ಕಾಲೇಜು ಹೊಸದಾಗಿ ಪ್ರವಾಸಗಾರರು ಮುನ್ಸೂಚನೆಗಳು ಕೊಟ್ಟಿದೆ. ಮತ್ತೆ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ಸಮೇತ ಆಗಿದೆ. ಮತ್ತೆ ಸಮುದ್ರಕ್ಕೆ ಹೋಗಿದ್ದೀರಿ, ಬೋಟ್ಗಳನ್ನು ದಡದಲ್ಲಿ ಬಿಗಿಯಾಗಿ ಎಂಟ್ರಿ ಹಾಕಿ. ಸರ್ಕಾರ ಲೀಫ್ ಸ್ಟೇಗಳನ್ನು ಸೂಚನೆ ಬಂದರೆ ಅದಕ್ಕೆ ಹೋಗಿ ಸ್ನೇಹಿತರೆ. ಇದರಿಂದ ನಾವು ಜಾಗೃತಿಕತೆಯಿಂದ ಇರಬೇಕು. ನಾವು ತಕ್ಷಣವೇ ಈ ಸೈಕ್ಲೋನ್ ಮಳೆಯಿಂದ ನಾವು ಎಲ್ಲೆಲ್ಲಿ ಈ ತಮಿಳುನಾಡು, ಆಂಧ್ರ ಈ ನಮ್ ಕಡೆಯಲ್ಲಿ ಜಾಸ್ತಿ ಇವಾಗ ಮಳೆ ಆಗ್ತಾ ಇದೆ, ಕರ್ನಾಟಕದಲ್ಲಿ ಸಮೇತ. ಅದರಿಂದ ಹುಷಾರಾಗಿರಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಚಾನಲ್ ಅನ್ನು ಯಾವ್ದು ಹೊಸ ಮಾಡ್ತಾ ಇದೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.